ಬಾರಮತಿ ಗೌಡರು ತೇರಮತಿ ಅರಸರು ವಡ್ಡಿ ರಾಯರ ಮಂಥನದಲ್ಲಿ ಜನಿಸಿ ಬಂದಂತ ಆತ ಪರಶಿವನ ಪ್ರತಿ ಸ್ವರೂಪಾದಂತ ನನ್ನ ಮಹಿಮಾ ಪುರುಷ ಮಹಾಲಿಂಗರಾಯರು 13 ದಿವಸಕ್ಕೆ ನಿನ್ನೆ ತೊಟ್ಟಲ ಕಾರ್ಯನ ಮುಗಿಸಿ ಇವತ್ತನೇ 14ನೇ ದಿವಸ ಅಂಗಾಲ್ ಪದ್ಮ ಅಂಗೈ ಪದ್ಮ ಹೊನ್ನಿ ಹೊಕ್ಕಳ ಬೆಳ್ಳಿ ಚಂಡಿಕಿ ನಸಲಗಣ್ಣ ಬಂಗಾರ ಕಿರಿಜಡಿ घुंगुರ ಬೂದಲ ಅಮೃತವಾಯಿ ಮಡಿಲದಲ್ಲಿ ಆಡುತ್ತಿದ್ದ ನನ್ನ ಮಹಾಲಿಂಗರಾಯರು ಅವಾಗ ತಾಯಿಯ ಸಪನದಲ್ಲಿ ದಿನ ಒಂದು ಹೆಂಗ ಕಾಣಿಸ್ತಿತ್ತು ಅಂತ ಕೇಳಿದರೆ ಸೂರ್ಯನ ಕಿರಣ ಬಿದ್ದಂಗೆ ತಾಯಿಗೆ ದಿನ ಒಂದು ಭಾಸ ಆಗ್ತಿತ್ತು ಮಗ್ಗಲದಲ್ಲಿ. ಅವಾಗ ತುಕಾಪರಾಯರು ಅರಸಿಕೆಯನ್ನ ಮಾಡ್ತಿದ್ರು ಎಲ್ಲಿ ತೇರಾಮತಿ ಒಳಗೆ 25 ಹಳ್ಳಿಯ ದೇಶಗತಿ ಅಂತ ವೈಭವ ಅವರು ಮನೆ ಒಳಗ ಐಶ್ವರ್ಯ ತುಂಬಿ ತುಳುಕುತ್ತಿತ್ತು. ಗುರುವ ಕಾಳಭೈರವ ಸೊನ್ನಾರಿಸಿದ್ದ ಕೊಟ್ಟಂತ 700 ಚಿಲ್ಲರ ಕಾಮಜನಿಗೆ ಅವಳ ಮನೆಯೊಳಗ ಇತ್ತು. ವಿಷಯ ನೋಡ್ರಿ ಹೆಂಗ ಬರ್ತದೆ. ಮಹಾಲಿಂಗರಾಯರ ಮೂಲ ವಂಶ ಪರಂಪರೆಗಳು ಬರುವಂತ ವ್ಯತ್ಯಾಸಗಳು ಬರ್ತವೆ. ಮೊದಲ ಪ್ರಥಮದಲ್ಲಿ ಮಹಾಲಿಂಗರಾಯರ ಅವತಾರನ ತಾಳಿದ್ರು ಎಲ್ಲಿ ಆತ ಪರಶಿವನ ಆಜ್ಞೆಯಿಂದ ಆದಿ ಬಸವಣ್ಣನ ಅವತಾರನ ಬಿಟ್ಟು ಶಿವ ಪದ್ಮನ ಅವತಾರನ ಕಟ್ಟಿದ್ರು. ಶಿವ ಪದ್ಮನ ಅವತಾರವನ್ನ ಮುಂದ ತೇರಿಸಿ ಅವಾಗ ಯಾರು ಶಿವಪದ್ಮನ ಅವತಾರದಾಗ ಜಗದ ಗುರು ರೇವಣಸಿದ್ದ ಶಿವಪದ್ಮನಿಗೆ ಗುರುಗಳಾಗಿದ್ರು. ಅವಾಗ ಗುರು ಶಿಷ್ಯರ ಒಂದು ಸಂವಾದ ನಡೆದಿತ್ತು ಎಲ್ಲಿ ಸತ್ಯ ಯುಗದಾಗ. ಉಂಡಾರಗೌಡ ಪದ್ಮಗ ಹೇಳ್ತಾರೆ ಯಾರು ಜಗದ್ಗುರುವ ರೇವಣಸಿದ್ದ. ಅಲ್ಲೋ ಪದ್ಮಗೊಂಡನೆ, ಈ ಭೂಲೋಕದ ಕಾರ್ಯಗಳನ್ನ ಆಯ್ತು, ಧರ್ಮ ಸ್ಥಾಪನೆ ಆಯ್ತು, ಹಾಲು ಮತದೊಂದ ಧರ್ಮ ಉತ್ಪತ್ತಿ ಆಯ್ತು. 84 ಮಕ್ಕಳು ನಿನಗ ಉತ್ಪತ್ತಿ ಆದ್ರು. ಯಾಕಂದ್ರೆ 42 ಮಂದಿ ಹೆಣ್ಣು ಮಕ್ಕಳು, 42 ಮಂದಿ ಗಂಡ ಮಕ್ಕಳು. ನೋಡ್ರಿ ಪದ್ಮಗೊಂಡನ ಅವತಾರದಾಗ 4 ಹೋಗಬೇಕು ಅಂತ ಹೇಳಿದಾಗ ಪದ್ಮಗೊಂಡ ಹೇಳ್ತಾನ, ನಾನು ಹೋಗಂದ್ರೆ ಹೋಗ್ತೀನಿ ಹೊರತು ನನಗ ನೀನು ತಂದೆಯಾಗಿ ಹುಟ್ಟಬೇಕು, ನಾನು ಮಗುವಾಗಿ ಹುಟ್ಟಬೇಕು. ಈ ಭೂಲೋಕದಾಗ ಈ ಗುರುವ ಶಿಷ್ಯರು ಅಂತ ಶಬ್ದ ಭೂಲೋಕದಾಗ ಏನಾಗಬೇಕು, ತಂದೆ ಮಕ್ಕಳಾಗಬೇಕು. ಅವಾಗ ರೇವಣಸಿದ್ಧ ಹೇಳ್ತಾನ, 700 ವರ್ಷದ ಮ್ಯಾಲ ನಾನು ನಿನ್ನ ತಂದೆ ಆಗ್ತೀನಿ, ನನ್ನ ಮಗ ಆಗಿ ನೀನು ಮಹಾಲಿಂಗರಾಯಗೆ ಹುಟ್ಟು ಬರಬೇಕು. ನಾನು ತುಕಾಪರಾಯನ ಹೆಸರದಿಂದ ಅವತಾರ ಕೊಟ್ಟು ರೇವಣಸಿದ್ಧನಿಯಾಗಿ ಹುಟ್ಟು ಬರ್ತೀನಿ ಅಂತ ಹೇಳಿ ಮಹಾಲಿಂಗರಾಯ ನೋಡ್ರಿ ಸತ್ಯ ಕಾಲದಾಗ ವಚನ ಆಗಿದಂತ ಮಾತುಗಳನ್ನು. ಅದೇ ರೇವಣಸಿದ್ಧನೇ ಮಹಾಲಿಂಗರಾಯನ ತಂದೆ ತುಕಾಪರಾಯ ಆಗಿದ್ರು. ಅದೇ ಪದ್ಮಗೊಂಡನ ಅವತಾರನೇ ಮಹಾಲಿಂಗರಾಯನ ಅವತಾರ ತಂದು ಬಾರಾಮತಿ ಗೌಡರ ಹೊಟ್ಟಿಲ್ಲಿ ಜನನನ್ನ ಮಹಾಲಿಂಗರಾಯಿಂದ ಆಗಿತ್ತು. 1 ದಿವಸ 1 ತಿಂಗಳ, 2 ದಿವಸ 2 ತಿಂಗಳ, 3 ದಿವಸ 4 ತಿಂಗಳ, 5 ತಿಂಗಳ, 6 ತಿಂಗಳ. ನೋಡ್ರಿ ಹಂಗ ಹಾಲಿಯ ಬೆಳ್ಳಿ ಹಂಗ ಹಬ್ಬುವಂಗ, ಕುಂಬಳ ಬೆಳ್ಳಿ ಹಂಗ ಚಿಗುವಂಗ, ಬಾಳೆ ತೆಂಗಿನಂಗ ಬೆಳೆಯುವಂತ ಸ್ವರೂಪ ಮಹಾಲಿಂಗರಾಯಂದಿತ್ತು. ಯಾವಾಗ ಆ ಬಾರಾಮತಿ ಅರಸ ತುಕಾಪರಾಯ ಮತ್ತು ಅರಸಿ ಅಮೃತಬಾಯಿಯ ಮಡಿಯಲ್ಲಿ ಬೆಳೆಯುವಾಗ 1 ವರ್ಷದ ಆಗೋದ್ರೊಳಗೆ ನೋಡ್ರಿ ಮಹಾಲಿಂಗರಾಯನ ವಯಸ್ಸು ಹೆಂಗ ಕಾಣಿಸ್ಲಕತ್ತು, 3 ವರ್ಷದ ಮಗು ಹಂಗ ಕಾಣಿಸ್ಲಕತ್ತ. ತಾಯಿ ಅಮೃತಬಾಯಿ ತೊಟ್ಟಲ್ದಾಗ ಹಾಕಿ
ಮನೆಯೊಳಗ ತಮ್ಮ ರಾಜವಾಡದಾಗ ಏನೋ ದೌತ್ಯ ಮಾಡ್ತಿದ್ಳು. ರಾಜವಾಡದ ಮುಂದ ಎಷ್ಟೋ ಹುಡುಗರು ಆಟ ಆಡ್ತಿದ್ದು. ಆ ಕಿಲ್ಲಾಟವನ್ನು ಕೇಳದ ಯಾರು ಮಾಲಿಂಗರಾಯ ತೊಟ್ಟಲದೊಂದು ಜಿಗದ. ನೋಡ್ರಿ, 1 ವರ್ಷದ ಕೂಸ ತೊಟ್ಟಲದೊಂದು ಜಿಗದ. ಚಂದ್ರ ಭಾಗವಂತ ನದಿ ಒಳಗೆ ಹೋಗಿ ಆಟ ಆಡ್ತಿದ್ದು ಮೊಳಲೊಳಗ ಹುಡುಗರು. ಮಾಲಿಂಗರಾಯನ ಹೋಗಿ ಅವರು ಕೂಡ ಆಟ ಆಡಕ್ ಶುರು ಮಾಡಿಬಿಟ್ಟ. ಅಲ್ಲಿ ಭಗವಂತನೇ ಒಂದು ಮನಸ್ಸು ನೋಡುವಂತ ರೂಪ ಮಾಡಿ ಒಂದು ಆದಿಶೇಷ ನಾಗೇಂದ್ರನ ಮಾಡಿ ಆ ಹುಡುಗರ ಆತ್ನಾಗ ಬಿಟ್ಟ. ಎಷ್ಟೋ ಹುಡುಗರು ಮೊಳಲೊಳಗ ಲಿಂಗ ಮಾಡಿ ಆಟ ಆಡ್ತಿದ್ರು, ಯಾರು ನಂದಿ ಮಾಡಿ ಆಟ ಆಡ್ತಿದ್ರು. ತಮ್ಮ ಮನಸ್ಸಿಗೆ ಹೆಂಗ ಬರ್ತದೆ ಹಂಗ ಆಟನ ಮಾಡೋ ಟೈಮ್ದಾಗ ಮಾಲಿಂಗರಾಯ ಆಟ ಹೆಂಗ ನಡೆದಿತ್ತು ಅಂದ್ರೆ, ಒಂದು ಸಣ್ಣ ಮೊಳಲದ ಒಂದು ಲಿಂಗ, ಗುರು ಲಿಂಗ ಮಾಡಿ, ಗುರು ಮೂರ್ತಿ ಮಾಡಿ ಭಕ್ತಿ ಮಾಡ್ತಿದ್ದ ಮಾಲಿಂಗರಾಯ ಮೊಳಲದ ಉಸುಕ ತಂದು ಮೂರ್ತಿಯನ್ನು ತಯಾರು ಮಾಡಿ ಆ ಜಲವನ್ನ ತಂದು ಗುರು ಭಕ್ತಿ ಮಾಡ್ತಿದ್ದ. ನೋಡ್ರಿ, 1 ವರ್ಷದ ಕೂಸ. ಅಲ್ಲಿ ಏನಾಯ್ತು, ಕಾಳಿಂಗಿ ಸರ್ಪ ನೀರಿನ ತೊರೆ ಒಳಗೆ ಎದ್ದು ಬಂದು ಒಂದು 3 ವರ್ಷದ ಕೂಸಿಗೆ ಬಂದು ಕಚ್ಚಿ ಬಿಡ್ತು. ಅವಾಗ ಕಚ್ಚಿ ಮಡುವಿನೊಳಗೆ ಹೋಯ್ತು. ನೋಡ್ರಿ, ಕೂಸ ಮೂರ್ಛೆಯಾಗಿ ಬಿತ್ತು. ಎಲ್ಲಾ ಕಿಲ್ಲಾಟ ನಡೀತು, ಮಗು ಸತ್ತು, ಕಾಳಿಂಗ ಸರ್ಪ ಕಡಿತು ಅಂತ ಹೇಳಿ ತಾಯಿ ತಂದೆಯರು ಎಲ್ಲಾ ಬಳಗ ಊರ ಒಳಗಿಂದ ಎಲ್ಲರೂ ಬಂದು ಓಡಿ ಆ ಕೂಸಿನ 1 ವರ್ಷದ ಕೂಸ ಶಿಶುವ ಮಾಲಿಂಗರಾಯ ನೋಡ್ತಾನ ನಿಂತುಕೊಂಡು. ಇವ್ರು ಯಾಕೆ ದುಃಖಿಸ್ತಾರ? ಆ ಕೂಸಿನ ತಗೊಂಡು, ಆ ಮಗುನ ತಗೊಂಡು, ನನ್ನ ಗೆಳೆಯನ ತಗೊಂಡು ಇವ್ರು ಯಾಕೆ ಆಳ್ತಾರ ಅಂತ ಹೇಳಿ ದಿಟ್ಟಿಸಿ ನೋಡ್ತಿದ್ದ. ಮಾಲಿಂಗರಾಯನ ನೇತ್ರ ಹೆಂಗಾಗಿತ್ತು ಅಂದ್ರೆ ಉರಿ ಜಲ ಹೆಂಗ ಆಗ್ತದ, ಆ ನಮ್ಮನ ಮಾಲಿಂಗರಾಯನ ನೇತ್ರದೊಂದು ಉರಿ ಹಾರ್ತಿತ್ತು. ಎಲ್ಲಾರು ಒಬ್ಬರಿಗೊಬ್ಬರು ನಿಂದಿಸ್ತಿದ್ರು. ಈ ಮಹಾರಾಜರ ಮಗನು ಕೂಡ ಆಡ್ಕೊತ ನಮ್ಮ ಮಕ್ಕಳು ಇಲ್ಲಿ ಹೊಳಿ ದಂಡಿಗೆ ಬಂದು ಅದಕ್ಕೆ ನಮ್ಮ ಮಗನಿಗೆ ದೋಷ ಆಯ್ತೇನೋ ಅಂತ ಹೇಳಿ ಕಿವುಮುಟ್ಟ ಕೇಳ್ತಾನ. ವರ್ಷದ ಕೂಸ ಮಾಲಿಂಗರಾಯ, ಇದು ನನ್ನ ವಂಶದ ಮೇಲೆ ಅಪರಾಧ ಬರಬಾರ್ದು, ನನ್ನ ತಾಯಿ ತಂದೆ ಮೇಲೆ ಅಪರಾಧ ಬರಬಾರ್ದು, ನನ್ನ ರಾಜ್ಯ ಸಿಂಹಾಸನಕ್ಕೂ ಅಪರಾಧ ಬರಬಾರ್ದು ನನ್ನ ತಾಯಿ ತಂದೆಗೆ ಅಂತ 1 ವರ್ಷದ ಕೂಸ ಮಡುವಿನೊಳಗೆ ಜಿಗಿದು ಆ ಕಾಳಿಂಗ ಎಲ್ಲಿ ಹೋಗಿದ ಪಾತಾಳ ತನಕ ಹೋಗಿ ಕಾಳಿಂಗನ ಹಿಡ್ಕೊಂಡು ಮ್ಯಾಗ ತಗೊಂಡು ಬಂದ. ನೋಡಿ, ಅವಾಗ ಬಾಗಿಲಿ ವಿಷ ಕಾಡ್ತಿದ್ದ ಕಾಳಿಂಗ. ಅವಾಗ ಹೇಳ್ತಾನಲ್ಲ ನಾಗೇಶನು, ಆ ಮಗನ ಕಚ್ಚಿದಲ್ಲ ಅವನ ಜೀವಕ್ಕೆ ನೀನು ಘಾಸಿ ಮಾಡಿದ್ಯ, ಅವನ ಇರುವಂತ ವಿಷ ಇವತ್ತು ಹೊಳ್ಳಿತುಗೋ. ಅವಾಗ ಶರ್ಪ್ ಕೇಳ್ತದ್ರೆ ಅದಕ್ಕೆ ಏನು ಕೊಟ್ಟ? ವಾಚ್ಯಗಳ ಕೊಟ್ಟ. ಅದರ ತಲೆ ಮೇಲೆ ಕೈ ಇಟ್ಟಾಗ ಅದಕ್ಕೆ ವಾಚ್ಯ ಬಂತು. ನಾವು ಹೆಂಗ ಮಾತಾಡ್ತೇನೋ ಅಂತ ಶಬ್ದಗಳ ಶರ್ಪಿಗೆ ಬಂದಿತ್ತು. ಅವಾಗ ಅದು ಮಾತಾಡ್ತದ, ಭಗವಂತನೇ ಹಿಂದೆ ಒಂದು ಗುರುವಿನ ಶಾಪದೊಳಗೆ ನಾನು ಸರ್ಪ ಆಗಿದ್ದೀನಿ, ನಾನು ಯಾರಿದ್ದೀನಿ ಅಂತ ಕೇಳಿದ್ರೆ ನಾ ಕೈಲಾಸ ಭಗವಂತನ ದ್ವಾರಕ್ಕಿದ್ದೀನಿ, ಈ ಭೂಲೋಕದಾಗ ಬಂದು ನಾನು ಶರ್ಪ ಆಗಿನಿ. ಅದಕ್ಕೆ ನಿನ್ನ ಪರಿಚಯ ಆಗಬೇಕಂತ ಬಂದು ನಾನು ಇಂಥ ಆಟ ಮಾಡೀನಿ. ಭಗವಂತ ನಂದು ಉದ್ಧಾರ ಆಯ್ತು, ನಿನ್ನ ಮುಂದ ಲೋಕದೊಳಗೆ ನಂದು ಹೆಸರು ಉಳಿಸು ಭಗವಂತನೇ ನಿನ್ನ ಪರಿಚಯದಿಂದ ಅಂದು ಆ ಕಾಳಿಂಗ ಶರಪ ನುಡಿತಿತ್ತು. ಅವಾಗ ಹೇಳ್ತಾನ, ನನ್ನ ಒಡ್ಡಿವಾಲದ ಶಿವಸ್ಥಾನದಾಗ ನನ್ನ ಗುರುವಿನ ಮುಂದೆ ನಾಗದತ್ತ ಆಗಿ ನಿನ್ನ ಯಾವತ್ತು ನೋಡಿ. ಇದಕ್ಕೆ ನಾಗದತ್ತ ಅಂತ ಹೆಸರಿಟ್ಟ. ಏನಿಟ್ಟಾರ? ನಾಗದತ್ತ ಅಂತ ಹೆಸರಿಟ್ಟಾರ. ಅದಕ್ಕೆ ಅವಾಗ ಕೂಸಿನ ಜೀವಕಾಳ ತುಂಬಿ ಆ ಕೂಸಿನ ಮ್ಯಾಗ ಹಸ್ತಪರಿಚಯ ಮಾಡಿ ಆಶೀರ್ವಾದ ಮಾಡದ. ಅವಾಗ ನೋಡ್ರಿ ಎಲ್ಲರೂ ಕೂಡಿ ಆ ಮಾಲಿಂಗರಾಯನ ಜೈ ಜೈಕಾರ ಮಾಡಿ ರಾಜವಾಡತ್ತಿನ ಕರ್ಕೊಂಡು ಬಂದ್ರು. ನಮ್ಮ ಸತ್ತ ಮಗನ ಬದುಕಿಸಿದ ಇವ ಮಾನವನಲ್ಲ, ಸಾಕ್ಷಾತ್ ಪರಶುವನೇ ನಮ್ಮ ಪಟ್ಟಣದಲ್ಲಿ ವಾಸ ಆಗಿದ್ದನಂತ ಹೇಳಿ ಎಲ್ಲರೂ ಜೈ ಜೈಕಾರನ ಹಲವಾರು ಪಾವುಡುಗಳನ್ನ ಮಾಡುತ್ತಾ ದಿನಕಾಲವನ್ನ ಗತಿಸಿ ನಡೀತು. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ
ತ್ರಿಕಾಜ್ಞಾನ ನನ್ನ ಮಾಲಿಂಗರಾಗ ಅರಿವು ಸಂಜಾನ ಆಗ್ತದ. ಗೋಡಗಿರಿ ಗುಡ್ಡದಾಗ ನನ್ನ ಗುರು ಬೀರೇಶ್ವರ ಘನಿಷ್ಠ ಘೋರ ತಪವನ್ನ ಮಾಡಕತ್ತನ. ನನ್ನ ಸಲುವಾಗಿ ಒಂದು ಇಂಥ ಸಂಕಟವನ್ನ ಅವರಿಗೆ ಅನುಭವಿಸ್ಲಕತ್ತಿದ್ದಾನ ನೋಡ್ರಿ. ಗುರುವ ತಪಗಳನ್ನ ಮಾಡುದು ಮಹಾಲಿಂಗರಾಗ 3 ವರ್ಷ ನಾವು ಇಲಾಖೆಗೆ ಅರಿವಾಗಿತ್ತು ಬಾರಾಮತಿ ನಗರದಲ್ಲಿ. ಎಂತ ಘೋರ ತಪ ನಡೆದಿತ್ತು ಗುರು ಬೀರೇಶ್ವರಂದು ಅಂದ್ರೆ, ಕುತ್ತಿದ ಜಾಗಿನಲ್ಲಿ 6 ಫೂಟ್ ಭೂಮಿಯನ್ನ ಬೆಳೆದಿತ್ತು. ಅದರ ಮ್ಯಾಲ ಒಂದು ಫಾರಂಬಿ ಗಿಡ ಹುಟ್ಟಿತ್ತು. ಆ ಫಾರಂಬಿ ಗಿಡದ ಬೇರೆ ಬಂದು ಕೊರಳಿಗೆ ಉರುಳು ಹಾಕಿತ್ತು. ಅವಾಗ ಭಗವಂತನ ಗುರು ಬೀರೇಶ್ವರನ ಕಣ್ಣಾನ ಶೀತಳ ಕೈಲಾಸಕ್ಕೆ ಹೋಯ್ತು. ಕೈಲಾಸ ಮಂದಿರದಲ್ಲಿ ಪಾರ್ವತಿ ಪರಮೇಶ್ವರ ಪಗಡಿ ಆಟನ ಆಡುತ್ತ ಕುಂತಿದ್ರು. ಆ ಪಾರ್ವತಿ ಕೈ ಮ್ಯಾಗ ನೀರಿನ ಗುರುಳಿ ಬಿತ್ತು. ಭಗವಂತನ ಕಣ್ಣನ್ನು ನೀರು ಹಾರಿದ್ದು ಚಲ್ಲ ಕೈಯಲ್ಲಿ ಗುಳ್ಳಿ ಬಂದು ಬಿಟ್ಟಿತ್ತು. ಪಾರ್ವತಿ ಕೇಳ್ತಳ ಆತ ಪರಶಿವನಿಗೆ, ಭಗವಂತ ಮಾಡಿಲ್ಲ ಮುಗುಲಿಲ್ಲದೆ ಮಳಿ ಬಂದಂಗಾಯ್ತು, ನೀರಿನ ಹನಿ ಬಿದ್ದು ಕೈಗೆ ಗುರುಳಿಯನ್ನು ಬತ್ತು, ಇದು ಕಾರಣ ಏನು ಭಗವಂತನೇ? 14 ಲೋಕದ ಒಡೆ ಆತ ಪರಶಿವನಿ ಹೇಳ್ತಾನ, ಜಗದ ಜನನಿ ಪಾರ್ವತಿ ಮುಂದೆ, ಪಾರ್ವತಿ ನನ್ನ ವರವಿನ ಕಂದ ನಿಂಗ ಬೀರೇಶ್ವರ ಗೋಡಗಿರಿ ಗುಡದಾಗ ಶವಿಲಾರದ ಶಿಶುಮಗನ ಸಲುವಾಗಿ ಘೋರ ತಪವನ್ನ ಗೈತನ. ಅವನ 12 ವರ್ಷದ ತಪವನ್ನ ಹಿನ ಮುಂದುವರೆದ. ಅವನಿಗೆ ಸಂಕಟ ಬಂದದ ದೇವಿ, ಅದಕ್ಕ ಆ ಸಂಕಟವನ್ನು ತಡಿಲಾರಕ್ಕೆ ಅವನ ಕಣ್ಣಾನ ನೀರು ಇಲ್ಲಿಗೆ ಬಂದವ ಅಂತ ಹೇಳ್ತಿದ್ದ. ಯಾರು ಹೇಳಿದ್ರು? ಆತ ಭಗವಂತ ಹೇಳ್ತಿದ್ದ ಪಾರ್ವತಿ ಮುಂದ. ಪಾರ್ವತಿ ಅಂತಲ್ಲ, ಭಗವಂತನೇ ನಮ್ಮ ವರವಿನ ಕಂದ ನಿಂಗ ಬೀರೇಶ್ವರ ವೀರಭದ್ರನ ಅವತಾರನ ಬಿಟ್ಟು ಭೂಲೋಕದಾಗ ಹೋಗಿ ವೀರದೇವರ ಅವತಾರವನ್ನ ತೊಟ್ಟು ಆ ದುಟ್ಟು ದೈತರ ಸಂವಾರ ಎಲ್ಲ ಗೈದು ಆ ಶಿಶುಮಗನ ಸಲುವಾಗಿ ಇಂತ ಘೋರ ತಪ ಮಾಡ್ತಾನಲ್ಲ, ಅವನ ಸಂಕಟಕ್ಕೆ ನಾವು ಹೋಗಿ ಸಹಾಯ ಆಗಲಿಲ್ಲ ಅಂದ್ರೆ ನಾವು ಈ 14 ಲೋಕದ ಒಡ್ಯಾರು ಹೆಂಗ, ತಾಯಿ ತಂದೆ ಹೆಂಗ? ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಆತ ಪರಶಿವನಿಗೆ, ದೇವ ಆಗಬೇಡ, ಹೀಗೆ ಹೋಗುನು ಆ ಭೂಲೋಕದಾಗ. ಆ ನನ್ನ ನಿಂಗ ಬೀರೇಶ್ವರಿಗೆ ಏನು ಸಂಕಟ ಬಂದದ ಹೋಗಿ ನೋಡೋನು ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಎಲ್ಲಿಗೆ ಬಂದ್ರು? ಗೋಡಗಿರಿ ಗುಡ್ಡಕ್ಕೆ ಬಂದ್ರು. ಎಲ್ಲಿ? ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಗೋಡಗಿರಿ ಗುಡ್ಡಕ್ಕೆ ನೀವು ಇನ್ನಾದ್ರೂ ಹೋಗಿ ನೋಡಿದ್ರೆ ಬಹಳ ಸಬದಾವು ಗುಡ್ಡ. ಅಲ್ಲಿ ಬಂದು ಬೀರಣ್ಣ ದೇವರ ಭೂಮಿ ಒಳಗೆ ಇದ್ದ 6 ಫುಟ್ ಭೂಮಿ ಬೆಳೆದಿತ್ತು. ಬೀರಣ್ಣನ ಮ್ಯಾಗ ಹುತ್ತು ಬೆಳೆದಿತ್ತು. ಅವಾಗ ಪಾರ್ವತಿ ಬಂದು ಅಲ್ಲಿ ಕೂಗ್ತಾಳ, ಮಗು ಬೀರಣ್ಣ ಬೀರಣ್ಣ ಅಂತ ಕೂಗಿದಾಗ ಏನಾತು? ಬೀರಣ್ಣ ದೇವರಿಗೆ ಎಚ್ಚರ ಆದತ್ತು. ಹುದುಗಿ ಬಿದ್ದು ಎದ್ದಾಗ ಹುತ್ತೆಲ್ಲ ಒಡೆದು ಚೂರು ಚೂರಾಗಿ ಪಾರಂಬಿ ಗಿಡ ಉರುಳಿ ಬಿತ್ತು. ಕೊಳ್ಳಿನ ಬೇರ ಹರಿದು ಹೋಯ್ತು. ತಲೆ ಒಳಗ ಹಾವಚ್ಚೆಳ ಮಂಡಿ ಒಳಗ ಮನಿ ಮಾಡಿದ್ದು ಉಗುರು ಸಿಬ್ಬಿಗೆ ಹತ್ತಿದ್ದು ಯಾರು? ನನ್ನ ಗುರು ಬೀರೇಶ್ವರನು. ಅವಾಗ ಬಂದು ತಾಯಿ ತಂದೆಗೆ ದೀರ್ಘದಂಡಿಗೆ ನಮಸ್ಕಾರನ ಮಾಡಿ ಹೇಳ್ತಾನ, ಭಗವಂತನೇ ಕೋಟಿ ಕೋಟಿ ನಿಮ್ಮ ಚರಣ ಕಮಲಗಳಿಗೆ ನಮನಗಳಂತ ಹೇಳಿ ಭಗವಂತನ ಮುಂದೆ ಹೇಳ್ತಾನ, ಭಗವಂತನೇ ಇಂಥ ಘೋರ ತಪ ಈ ಗುಡ್ಡದೊಳಗೆ ನನಗೆ ಮಾಡುವುದಾಗುವುದಿಲ್ಲ. ಒಂದು ಕಲ್ಲು ಮಾಡಿ ಬಿಡು ಭಗವಂತನೇ, ಒಂದು ಮರ ಮಾಡಿ ಹುಟ್ಟಿಸು. ಯಾರು 4 ಮಂದಿಯಲ್ಲಿ ಕುಂತು ಹೋಗ್ತಾರ, ಏನು ಆಸರದ ಈ ಮರ ಅಂತ ಹೇಳಿ ನನಗೊಂದು ಆಶೀರ್ವಾದ ಪಡಿಸ್ತಾರ. ಒಂದು ಕಲ್ಲು ಮಾಡಿಬಿಟ್ಟರೆ ಎಲ್ಲಿ ಗುಡಿ ಗುಂಡಕ್ಕೆ ಹಾಕ್ತಾರೆ, ಏನು ಒಳ್ಳೆ ಕಲ್ಲದ ಅಂತ ಹೇಳಿ ನನಗ ಹರ್ಷ ಪಡಿತಾರ. ಇಂಥ ಘೋರ ತಪ ನನ್ನಿಂದ ಆಗುವುದಿಲ್ಲ ಭಗವಂತನೇ ಅಂದಾಗ ಭಗವಂತ ಮುಗುಳನಿಗೆ ನಕ್ಕು ಹೇಳ್ತಾನ, ಭಗವಂತ ಅಲೋ ಬೀರಣ್ಣನೇ,
ಈ ಘೋಡಗಿರಿ ಗುಡ್ಡನ್ನು ಬಿಟ್ಟು ತುರುವಿ ಹಟ್ಟಿ ಒಳಗ ನೋಡ್ರಿ ಹಟ್ಟಿ ಕುರುಬರ ದೊಡ್ಡಿ ಒಳಗ ಚಂದನ ಕಲ್ಲಾಗಿ 12 ವರ್ಷ ತಪ ಮಾಡು. ನೋಡ್ರಿ ಭಗವಂತ ಎಂತಿತ್ತ ಸಂಕಟಗಳನ್ನು ಬಂದಾವ. ಪಿರಾಜಿದವರು ದೊಡ್ಡಿ ಒಳಗೆ 12 ವರ್ಷ ಇಲ್ಲಿ ತಪ ಮಾಡಬೇಕು, ಇದು 12 ವರ್ಷ ಇಲ್ಲಿ ಮುಕ್ತಾಯ ಆಯ್ತು ನಿಂದು ಅಂತ ಹೇಳಿ ಆ ಭಗವಂತನ ಆಶೀರ್ವಾದ ತೆಗೆದುಕೊಂಡು ಆ ಘೋಡಗಿರಿ ಗುಡ್ಡವನ್ನು ಬಿಟ್ಟು ಯಾರು ನನ್ನ ಗುರು ಬೀರೇಶ್ವರ ಎಲ್ಲಿಗೆ ಹೊಂಟ? ಆ ತುರುಬಿ ಹಟ್ಟಿಗೆ ಪಿರಾಜಿಗೌರ ದೊಡ್ಡಿಗೆ ಹೊಂಟ. ಏನು ಇನ್ನು ತಪಗೈಲ. ಅವಾಗ ಬಾರಾಮತಿ ಒಳಗೆ ನೋಡ್ರಿ ಮಹಾಲಿಂಗರಾಯ ಭಗವಂತನಿಗೆ ಹೇಳಿದ್ದ, ನಾನು ಗುರುವಿನ ಕೂಡಬೇಕಾಗಿದ್ರೆ ಬಾರಾಮತಿ ನಗರ ಒಳಗೆ ಸಂಕಟ ಬರಬೇಕು, ನನ್ನ ಗುರುವ ನಾನು ಕೂಡಬೇಕಾಗಿದ್ರೆ ಮುಂದೆ ಇಬ್ಬರಿಗೆ ಸಂಗಮ ಆಗಬೇಕು. ಬಾರಾಮತಿ ನಗರಕ್ಕೆ ಹೆಂಗ ಆತು ಅಂದ್ರೆ, ಬಾರಾಮತಿಗೆ ಮೇವಿನ ಬಿರುಗಾಡ ಬಿತ್ತು, ನೀರಿನ ಶಿಯಾಳ ಬಿತ್ತು, ಮಹಾ ಬರಗಾಲ ಬಿತ್ತು. ಬಾರಾಮತಿ ಗೌಡರು ಮನಿ ಒಳಗ 700 ಕಿಲ್ಲಾರ ಬಾಲು ಜನಗಿದ್ದು ಗೋಗಳು. ಮೇವು ಇಲ್ಲದೆ ಮರಗತ್ತಿದ್ದು, ನೀರಿಲ್ಲದೆ ಅಂಬತ್ತಿದ್ದು, ಗಳಗಳ ಗತ್ತಿ ಬಳ ಬಳ ಮಾಡ್ತಿದ್ದು. ಅವಾಗ ಕರಿಗೌಡ ಚಂಚಗೌಡ ಇವ್ರು ಯಾರು ಅಂತ ಕೇಳಿದ್ರ ಸೋಮರಾಯ ತುಕಾಪರಾಯರ ತಂದೆ ಮತ್ತು ಚಿಕ್ಕಪ್ಪ. ಚಂಚಗೌಡದ 4 ಮಂದಿ ಮಕ್ಕಳಿದ್ರು. ಯಾರು? ಆನಕ್ಕ, ಚಾಣಕ್ಕ ಮತ್ತು ಸೈನಿಕ ಬೊಂಬ ಅಂತ ಹೇಳಿ 4 ಮಂದಿ ಮಕ್ಕಳಿದ್ರು. ಕರಿಗೌಡನ ಉದರದಲ್ಲಿ ಇವರು ಹುಟ್ಟಿದವರು ಯಾರು ಅಂತ ಕೇಳಿದ್ರೆ ಸೋಮರಾಯ ಮತ್ತು ತುಕಾಪರಾಯ. ಸೋಮರಾಯರ ಮಡದಿ ಖನಬಾಯಿ ಮತ್ತು ತುಕಾಪರಾಯರ ಮಡದಿ ಅಮೃತಬಾಯಿ. ಮಾಳಿಂಗರಾಯರ ಅಣ್ಣನಾಗಿ ಮೊದಲು ಜನಿಸಿದ್ದಲ್ಲ ಯಾರು? ಜಂಬುನೇಲಿ ಜಕರಾಯ. 7 ವರ್ಷ ನಾವು ಜಕರಾಯ ಇದ್ದ, 5 ವರ್ಷ ನಾವು ಮಾಳಿಂಗರಾಯ ಇದ್ದ. ಬಾರಾಮತಿಗೆ ಘೋರ ಸಂಕಟವನ್ನು ಬತ್ತು. ಅವಾಗ ಕರಿಗೌಡ ಕೆಂಚಗೌಡ ಮಕ್ಕಳಿಗೆ ಕರೆದು ಕೇಳ್ತಾರ, ಅಲೋ ಮಕ್ಕಳ, 700 ಕಿಲ್ಲಾರ ಗುರು ಕಾಳವೇಶ್ವರ ಸೊನ್ನಾರಿಸಿದ್ದು ನಮಗೆ ಪಾಲನೆ ಮಾಡ್ಲಕ್ಕ ಪಟ್ಟಾನ. ಆ ಗುರುವಿಗೆ ನಮ್ಮ ಪೂರ್ವಜರು ಹಿರಿಯರು 7 ತಲೆ ಹಿಂದ ಒಂದು ವಚನ ಕೊಟ್ಟ ಬಂದಾರ. ಈ ಕಿಲ್ಲಾರಕ್ಕೆ ಕೂದಲಿಗೆ ಧಕ್ಕೆ ಆಗಿದ್ರೆ ನಮ್ಮ ಆತ್ಮಕ್ಕೆ ಧಕ್ಕೆ ಆದಂಗಂತ ಹೇಳಿ ವಚನ ಕೊಟ್ಟ ಬಂದಾರ. ಮಕ್ಕಳರ, ಇವು 700 ಕಿಲ್ಲಾರ ಮೇವು ಇದ್ದಲ್ಲಿ ಮೇಯಿಸಿಕೊಂಡು, ನೀರಿದ್ದಲ್ಲಿ ಕುಡಿಸಿಕೊಂಡು, ಯಾರೇ ಕಳ್ಕೊಂಡು ಯಾರು ಬರ್ತೀರಿ ಅವರು ಈ ಇಳೆಯವನ್ನ ಎತ್ತರಿ ಅಂತ ಹೇಳಿ ಆ ಹಿರಿಯರು ಮಕ್ಕಳಿಗೆ ಕರೆದು ಹೇಳ್ತಿದ್ರು. ಚಂಚಗೌಡನ ಮಕ್ಕಳು 4 ಮಂದಿ ಹೇಳ್ತಾರೆ, ಈ ಹಾಲ ಸಕ್ಕರೆ ತುಪ್ಪ ಉಂಡು ಬಂಗಾರ ತಾಟ್ನಾಗ ಊಟ ಮಾಡೋದು ಬಿಟ್ಟು ತೊಗಲಗರಿಯಿಂದ ಬೆನ್ನ ಹತ್ತಿ ಹೋಗೋದು ನಮಗೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರು ಅವರು. ತುಕಾಪರಾಯ ಸೋಮರಾಯರು ಬಹಳ ಧಾರ್ಮಿಕ ಇದ್ರು. ಯಾವತ್ತು ಗುರುವಿನಲ್ಲಿ ಸದಾ ಗುರು ಭಕ್ತಿಯಲ್ಲಿ ಮಗನಾಗಿ ಇದ್ದಂತ ಇವರು ಸೋಮರಾಯ ತುಕಾಪರಾಯರು ಭಗವಂತನ ಆಶೀರ್ವಾದ ಸದಾವನ್ನು ಪಡ್ಕೊಂಡವರು. ಅವಾಗ ತಂದೆಯ ಚರಣಕ್ಕೆ ಸಿರಿವಾಗಿ ಹೇಳ್ತಾರ, ಈ 700 ಕಿಲ್ಲಾರ ಗುರು ಕಾಳವೇರೇಶ್ವರನ ಸೊನ್ನಾರಿಸಿದ್ದನ ಕಿಲ್ಲಾರ ಮೇವು ಇದ್ದಲ್ಲಿ ಮೇಯಿಸಿಕೊಂಡು, ನೀರಿದ್ದಲ್ಲಿ ಕುಡಿಸಿಕೊಂಡು ನಾವು ಹೊತ್ತುಗಳಿಕೊಂಡು ಬರ್ತೇವೆ ಅಂತ ಹೇಳಿ ಇಳೆ ಎತ್ತಿ ಆ ತಂದೆಯ ಪಾದಿಗೆ ಶರಣೆಲ್ಲ ಮಾಡಿದ್ರು. ತಾಯಿ ಸೇವೆ ಮಾಡೋ ಜನ್ಮಕ ಮನು ಜನ್ಮ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಮನು ಜನ್ಮ ಸ್ವಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ ಮನು ಜನ್ಮ ಸ್ವಾರ್ಥಕ. ತಾಯಿನಾಗಬೇಕು ಜನ್ಮಕ ಮನು ಜನ್ಮ ಸ್ವಾರ್ಥಕ. ಭಕ್ತಿ ಮಾಡಿಯ ಎಲ್ಲಿಂದ ಹುಟ್ಟಿದ ಹಿಡಿ
ಅತಿ ಮಡಿಯ ತಾನು ನೋವ ಸಗನಕ ಎಲ್ಲಿಂದ ಬಂದಿದು ಹಿಡಿಲ್ಲ ಮನಕ ಗುರುತೂವಿಲ್ಲ ಈಗಿನ ಕಾಲಕ ಗುರುತೂವಿಲ್ಲ ಈಗಿನ ಕಾಲಕ ಗುರುತಿಟ್ಟು ನಡಿಬೇಕು ತಾಯಿ ವಚನಕ ತಾಯಿ ಸೇವೆ ಮಾಡು ಜನ್ಮಕ ಮಾಡು ಜನ್ಮ ಸ್ವಾರ್ಥಕ ಹಾಲ ಮತದ ಕಟ್ಟಿ ಹಾಡಿ ಹೇಳುತ್ತೀನಿ ಕೇಳರಿ ಹಿರಿಯಾರ ದೈವಕ್ಕ ಮಾಡಿ ನಮಸ್ಕಾರ. ಪುಣಾ ಜಿಲ್ಲಾದಲ್ಲಿ ಬಾರಾಮತಿ ನಗರಕ್ಕ ಅಧಿಪತಿ ಹಾಲಮತದವರ ಸಂತ್ಯವಂತರವರ ಅವರಿಗೆ ಅಂತರ ಧರ್ಮರ ಸೋಮರಾಯ ತುಕಾಪುರಯ ಅಣ್ಣ ತಮ್ಮರ 700 ಕಿಲ್ಲಾರ ಕಾಯ್ತಿದ್ದರ ಅವರ ಗುರುವಿನ ಅನುಗ್ರ ಅವರು ಪಟ್ಟಣದ ಒಡೆಯಾರ. ಈ ಹಿಂದೆ ಏಸು ದಿನ ನಡೆದ ದರ್ಬಾರ ಮುಂದೊಂದು ಕಾಲಕ್ಕೆ ಸಂಕಟ ಘೋರ ಬಾರಾಮತಿಯ ನಗರ ಬರಗಾಲ ಬಿತ್ತು ಭಯಂಕರ 700 ಕಿಲ್ಲಾರಕ್ಕೆ ಇಲ್ಲ ನಿಮ್ಮೆವ್ವ ನೀರ ಸತ್ಯ ಧರ್ಮರ ಕುಳಿತು ಮಾಡ್ತಾರ ವಿಚಾರ ಗುರುವಿನ ಕಿಲ್ಲಾರ ಸಾಕಿ ಸಲುವನು ಅಂತಾರ. ಕರಿಗೌಡ ಕೆಂಚಗೌಡ ಮನೆಯ ಹಿರಿಯರ ಮಕ್ಕಳನ್ನ ಕರೆದು ಹೇಳುತ್ತಿದ್ದರ ಅವರ ಸೋಮರಾಯ ತುಕಾಪರಾಯರ ಹೋಗೋದಕ್ಕ ಆಗ್ಯಾರ ತಯ್ಯಾರ. ಗೂಟ ಗುಡಾರ ಕಟ್ಟಿ ಬಿಟ್ಟಾರ ಕಿಲ್ಲಾರ ಜಕ್ಕನ ಮಹಾಲಿಂಗರಾಯ ಇದ್ರು ಸಣ್ಣ ಬಾಲಕರ ಕೂಡಿ ಊರ ಜನರ ಮಕ್ಕಳನ್ನು ನೋಡಿ ಹಾಕ್ತಿದ್ರು ಗಳಂಕಾರ ಮಾಡಿ ನೋಡಿ ಮಾಡ್ತಿದ್ರು ಗಳಂಕಾರ. ಅಮೃತಬಾಯಿ ಉಳಿದಳು ಬಾರಾಮತಿ ನಗರ ಖನಬಾಯಿ ಜೊತೆಗೂಡಿ ಹೊಂಟಾರ ಅವರ ನೋಡ್ರಿ. ಅಮೃತಬಾಯಿ ಯಾರಿಗೆ ಹಿರಿಯರನ್ನ ನೋಡ್ಕೊಳಕ ತಳಕ ಉಳಿದಳು, ಖನಬಾಯಿ ಮಕ್ಕಳನ್ನ ಕರ್ಕೊಂಡು ಹೊಂಟಳು. ಯಾಕಂದ್ರೆ ಖನಬಾಯಿಗೆ ಮಕ್ಕಳು ಇದ್ದಿದ್ದಿಲ್ಲ. ಸೋಮರಾಯ ಖನಬಾಯಿ ಸತಿಪತಿ ದಂಪತಿಗಳು ಅವ್ರಿಗೆ ಮಕ್ಕಳು ಇದ್ದಿತ್ತಿಲ್ಲ. ಗುರು ದೀಕ್ಷದೊಳಗ ಯಾವತ್ತು ಭಕ್ತಿಯೊಳಗ ಮಗಳನ್ನಿದ್ದವರು. ಅವಾಗ ಅಮೃತಬಾಯಿ ಅಂತಾಳ, ನನ್ನ ಮಕ್ಕಳಿಗೆ ನಾನು ಕರ್ಕೊಂಡ್ನಿ ಅಂದ್ರ ಅಕ್ಕನ ಮಕ್ಕಳಿದ್ದು ಕರ್ಕೊಂಡ್ರು ಅಕ್ಕ ಅಂತ ಹೇಳಿ ತಂಗಿ ಏನಾದ್ರು ದುಃಖ ಆಗಲೇನೋ ಮನಸ್ಸಿಗೆ ತಿಳ್ಕೊಂಡು ಅಮೃತಬಾಯಿ ತನ್ನ ಮಕ್ಕಳಿಗೆ ಮರಳಿ ಕರೀಲಿಲ್ಲ. ಮಕ್ಕಳಿಗೆ ಮರಳಿ ಹೋಗಪ್ಪ ತಾಯಿ ಕೂಡ ಅಂತ ಅಂತೀನಿ. ಖನಬಾಯಿ ಮೇಲೆ ಪ್ರೀತಿಯಾರ ನನ್ನ ಮಕ್ಕಳು, ಅದಕ್ಕೆ ನನ್ನ ಅಕ್ಕ ಏನಿದೆ ಕೋಪ ಆದವನು ಮಕ್ಕಳಿಲ್ದಕ್ಕೆ ಅದಾಳ, ನನ್ನ ಮಕ್ಕಳಿಗೆ ಸೇರಿಕಿಲ್ದಂಗ ಮರಳಿ ಕಳಿಸದವಳಲ್ಲ ಅಂದಾಳೇನು ನನ್ನ ಅಕ್ಕ ಅಂತ ಹೇಳಿ ಅಮೃತಬಾಯಿ ಮಕ್ಕಳಿಗೆ ಮರಳಿ ಕರೀಲಿಲ್ಲ. ಬಾರಾಮತಿ ತನ್ನ ರಾಜವಾಡಕ್ಕೆ ಉಳ್ಕೊಂಡಳು ಅತ್ತಿ ಮಾವನ ಸೇವಾ ಮಾಡಕ. ಸೋಮರಾಯ ತುಕಾಪುರಾಯ ಖನಬಾಯಿ ಜಾತಿ ಜ್ಯೋತಿ ಮಕ್ಕಳು 5 ವರ್ಷ ನಾವು ಮಹಾಲಿಂಗರಾಯ, 7 ವರ್ಷ ನಾವು ಜಕರಾಯ. ಅಮೃತಬಾಯಿ ಉಳಿದಳು ಬಾರಾಮತಿ ನಗರ ಖನಬಾಯಿ ಜೊತೆಗೂಡಿ ಹೊಂಟಾರ ಅವರ ಬಿಸಿಲ ಭಯಂಕರ. ಮಕ್ಕಳು ನೋಡಿ ಹಾಕ್ತಿದ್ರು ಗಳಂಕಾರ. ನೋಡ್ರಿ ಎಂತ ಸಂಕಟ ಬರ್ತದೆ, ಎಂತ ಕಾರಣ ಕೂಡ ಎಂತ ಸತ್ಯ ಧರ್ಮರಿಗೆ ಸುದ್ದ ಪರಿಚಯ ಬಂದು ಕಲಿಯಾಟ ನಿಂದಿರುತ್ತದೆ. ಅವಾಗ ಗುರುವಿನ ಸಲುವಾಗಿ ಬಿಟ್ಟಾರ ಅಧಿಕಾರ, ಗುರುವಿನ ಸಲುವಾಗಿ ಬಿಟ್ಟಾರ ಅಧಿಕಾರ. ರಾಜ್ಯ ವೈಭವವನ್ನು ಹಿಡಿಲಿಲ್ಲ ಖಬರ, 700 ಕಿಲ್ಲಾರ ಸಾಕಿ ಸಲುವನಿ ಅಂತಾರ. ಸೋಮರಾಯ ತುಕಾಪುರಾಯ ವಿದ್ದಾರ ಸೂರ, ಜಕ್ಕನ ಮಹಾಲಿಂಗರಾಯ ಇದ್ರು ಬುದ್ಧಿಲಿ ಚಾತುರ, ಇರುತ್ತಿದ್ರು ತಾಯಿ ಖನ್ನವನ ಹತ್ರ. ನೋಡ್ರಿ ಕಾರ ಆರಣ್ಣ ಘೋರ ಆರಣ್ಯದಲ್ಲಿ 700 ಕಿಲ್ಲಾರನ್ನ ಮೈಸಿಗಂತೂ ಅಡಿ ಆರಣ್ಣದಾಗ ನೋಡ್ರಿ ನಾವೀಗ ಕುರಿ ಗುಳಕರ ಆಗಿ ಹೋಗ್ಬೇಕಾಗಿದ್ರೆ ಕಲ್ಲು ಮುಳ್ಳು ಹೆಂಟು ಹಾವು ಚೇಳು ತುಳ್ಕೊಂಡು ಹೋಗಬೇಕಾಗಿದ್ರೆ ಆ 700 ಕಿಲ್ಲಾರ ಗೋಗಳು ತಗೊಂಡು ಹೋಗ್ಬೇಕಾಗಿದ್ರೆ ಹಿಪ್ಪಿ ಸಾರಂಗೆ ಗುಡ್ಡಕ್ಕೆ ಬರ್ಬೇಕಾಗಿದ್ರೆ ಘೋರ ಸಂಕಟವನ್ನ ಆಗುತ್ತಿತ್ತು. ಅವಾಗ ಸೋಮರಾಯ ತುಕಾಪುರ ಅವರು ವಿಚಾರ ಮಾಡ್ತಾರ, ನಮ್ಮ ಮಕ್ಕಳು
ಬಾಳಿಯ ಸುಳಿ ಹಂಗ ಬೆಳೆದ ಮಕ್ಕಳು ನಸಲಗಣ್ಣ ಬಂಗಾರ ಕಿರಿಜಡಿ. ಅವಾಗ ಇಂಥ ಮಕ್ಕಳನ್ನು ತಗೊಂಡು ನಾವು ಅರಣ್ಯದಾಗ ಹೋಗ್ಬೇಕಾಗಿದ್ರೆ ಅಣ್ಣ ಇನ್ನು ಹೆಂಗ ಹೋಗ್ಬೇಕು, ನಾವಿನ್ನು ಹೆಂಗ ಬದುಕಬೇಕು, ಯಾವ ನಾಡಿಗೆ ನಾವು ಹೋಗಬೇಕು ಈ ಕಿಲ್ಲಾರ ಮೈಸುತ್ತ ಅಂತ ಹೇಳಿ ಮಾತನಾಡ್ತಿದ್ರು. ಮಾಳಿಂಗರಾಯ ಜಕರೆಯ ತಂದೆ ಮುಂದೆ ಕುಂತಿದ್ರು. ಎಲ್ಲಿ? ಆ ಕಿಲ್ಲಾರ ಹಟ್ಟಿ ಮೇಲೆ. ಅಲ್ಲಿ ಮಾತಿರ್ಲಿ ಶಾಣ ಮಾಳಿಂಗರಾಯ 5 ವರ್ಷದ ಮಗು ಹೇಳ್ತಾನ ತಂದಿಗಳ ಮುಂದೆ ನಿಂತು, ತಂದೆ ನೀವು ಹಿಂಗೆ ಹೋದ್ರೆ ನಿಮಗೆ ಎಲ್ಲಿ ಭೂಮಿ ಜಾಗ ಕೊಡುದಿಲ್ಲ. ನಾ ಹೇಳಿದಾಗ ನೀವು ಒಂದು ಮಾತು ಮಾಡಿದ್ರ ಪ್ರತೀಕ್ಷೆ ನಿಮಗೆ ಎಲ್ಲಿ ಹೋಗ್ತೀರಿ, ಅಲ್ಲಿ ಸಂಕಟಕ್ಕೆ ಸಹಾಯ ಆಗ್ತಾನ, ಶಬ್ದಿಗೆ ಸಾಕೀರಾಗ್ತಾನ, ನಿಮಗೆ ಈ ಭೂಮಿ ಮ್ಯಾಗ ಒಲಿಮೆ ಆಗ್ತದ, 700 ಕಿಲ್ಲಾರದ ರಕ್ಷಣೆ ಆಗ್ತದ ಅಂತ ಯಾರು ಹೇಳ್ತಿದ್ರು? ಮಾಳಿಂಗರಾಯ ಹೇಳ್ತಿದ್ದ. ಸೋಮರಾಯ ತುಕಾಪರಾಯ ತಮ್ಮ ತಂದೆಗಳ ಮುಂದೆ. ಯಾಕಂದ್ರೆ ನಮ್ಮ ಪೂರ್ವ ಗುರುವ ಕಾಳಭೈರೇಶ್ವರ ಸೊನ್ನಾರಿ ಸಿದ್ಧ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ಕಾಶಿ ಖಾಂಡದಲ್ಲಿ ಹೇಮಗಿರಿ ಒಳಗೆ ನಮ್ಮ ಗುರು ಇರ್ತಾನಂತ ಹೇಳಿದಾರ. ಆ ಗುರುವಿನ ಕರೆಸಿಕೊಂಡು ಮುಂದೆ ಹೋಗುವಂತ ದಾರಿಗಳು ನಾವು ಕೇಳ್ಕೊಂಡು ಆ ಗುರುವಿನ ಆಟದಂತೆ ಹೋದೆವಂದ್ರೆ ನಮ್ಗೆ ಎಲ್ಲ ಸಾಧ್ಯ ಆಗ್ತದ ಅಂತ ಹೇಳಿದಾಗ ಇದು ಒಂದು ಮಾತು ಬರೋಬರಿದ. ಮಗುನೇ ನೋಡಿ, ತಂದೆಗಳು ಕೇಳ್ತಾರ ಮಗುನೇ ನಾವು ಎಲ್ಲಿ ಹೋಗಿ ಕೇಳಬೇಕು, ತಂದೆ ನಮಗೆ ಎಲ್ಲಿ ಸಿಗ್ತಾನ? ಅಲ್ಲಿ ಒಂದು ಇನ್ನೊಂದು ಮಾತು ಬರ್ತದೆ. ಕಾಳಭೈರೇಶ್ವರ ಬ್ರಹ್ಮನ ಸಂಹಾರಕ್ಕಾಗಿ ಪಾಪವನ್ನು ಅವನಿಗೆ ಬೆನ್ನು ಹತ್ತದ ಸ್ವಾನ ರೂಪ ತಗೊಂಡು ಈ ಸೃಷ್ಟಿಯ ಪ್ರದಕ್ಷಿಣೆ ಹಾಕ್ಲಕತ್ತಾನ. ಸ್ವರಾರಿಗಿರಿಗೆ ಬರ್ತಾನ ಕಾಳಭೈರೇಶ್ವರ. ಅವ್ರಿಗೆ ಹೋಗಿ ಗುರುತು ಹಿಡ್ರಿ, ಅವ್ರ ಚರಣ ಕಮಲ ಕನ್ಯವನ್ನು ಶನಿಯನ್ನು ಮಣಿದ್ರಿ ಅಂತ ಹೇಳ. ಅವಾಗ ಸೊನಾರಿಗಿರಿಗೆ ಹೋಗಿ ಸೋಮರಾಯ ತುಕಾಪರಾಯ ಜಾತಿ ಜ್ಯೋತಿ ಮಕ್ಕಳು ಜಕರಾಯ ಮಾಳಿಂಗರಾಯ ಕರ್ಕೊಂಡು ಹೋದ್ರು. ಗುರು ಅಲ್ಲಿ ಹೆಂಗಿದ್ದ ಅಂತ ಕೇಳಿದ್ರೆ ಸ್ವಾನ ರೂಪದಾಗಿದ್ದ. ಅಲ್ಲಿ ಒಂದು ಮೆಟ್ಟ ಮಾಡಿದ್ದ. ಯಾಕಂದ್ರೆ ಸ್ವಾನ ಅಂದ್ರೆ ತಿಳಿತದ, ಒಂದು ನಾಯಿ ಸ್ವರೂಪದಾಗ. ಯಾಕಂದ್ರೆ ಇಂಥ ರೂಪದಾಗ ಬರ್ಲಾಕ ನನಗೆ ಭೇಟಿಗೆ ಬರ್ಲಾಕತ್ತಾರ, ನನ್ನ ಶಿಷ್ಯ ಮಕ್ಕಳು ನನಗೆ ಗುರುತು ಹಿಡಿತಾರೋ ಇಲ್ಲೋ ನೋಡ್ಬೇಕಂತ ಹೇಳಿ ಒಂದು ನಾಯಿ ರೂಪ ತಗೊಂಡಿದ್ದಾರೆ. ಅವಾಗ ಜಪಮಣಿ ಜಕರಾಯ ಮಾಣಿಕಧರಳ ಮಾಳಿಂಗರಾಯ ಅಗದಿ ಸಣ್ಣ ಬಾಲಕರು ಇದ್ರು ಕೂಡ ಕೈಲಾಸದನ್ನ ಸುದ್ದಿ ಹೇಳುವಂತ ಜ್ಞಾನವಂತರಿದ್ದು ಇಂಥ ತ್ರಿಕಾಲ ಜ್ಞಾನಿ ಮಕ್ಕಳು ಆ ಬಾರಾಮತಿ ಒಳಗೆ ಜನಿಸಿ ಬಂದವರಿದ್ರು. ಅವಾಗ ತುಕಾಪುರಾಗ ಮತ್ತು ಸೋಮರಾಗ ಹೇಳ್ತಾರ, ಭಗವಂತನೇ ಇಲ್ಲೇ ಗುರು ಕೂತಾನ, ಇವ ಸ್ವಾನಲ್ಲ, ನಿಮ್ಮ ಆರಾಧ್ಯ ಗುರುವ ಕಾಳಭೈರೇಶ್ವರ ಸೊನ್ನಾರಿಸಿದ್ದದನ್ನ ಹೋಗಿ ಅವನ ಆರೈಸಿ ಭಕ್ತಿ ಮಾಡ್ರಿ. ಅವಾಗ ಗುರುವಿನ ಮುಂದೆ ಹೋಗಿ ಹೂವಿನ ಬೇಡಿಯನ್ನು ಹಾಕೊಂಡು ದೀರ್ಘದಂಡಿಗೆ ನಮಸ್ಕಾರ ಮಾಡಿ, ಭಗವಂತನೇ ಏನು ಜನ್ಮದೊಳಗ ನಮ್ಮ ವಂಶಕ ಉದ್ಧಾರ ಮಾಡಿದಂತ ಭಗವಂತನೇ ನಿಮಗ ಕೋಟಿ ಕೋಟಿ ನಮನಗಳು. ನಮಗ ಸಂಕಟವನ್ನು ಬಂದು ನಿನ್ನ ಕಿಲ್ಲಾರವನ್ನ ಈ ಕಾಡಾರಣದಾಗ ರಕ್ಷಣೆ ಮಾಡ್ಕೊತ ಬಂದೆವು, ನಮಗ ಸಹಾಯ ಆಗು, ನಮಗ ಮಾರ್ಗದರ್ಶನ ಕೊಡುವ ಭಗವಂತನೇ ಅಂತ ಹೇಳಿ ಆ ಗುರುವಿನ ಚರಣ ಕಮಲದಲ್ಲಿ ಹೋಗಿ ಹೊಂದಿದ್ರು. ಅವಾಗ ತನ್ನ ಸುವರ್ಣ ರೂಪವನ್ನು ಬಿಟ್ಟು ತನ್ನ ನಿಜ ರೂಪವನ್ನು ತೋರಿಸದ ಭಗವಂತ. ಕಾಳ ರೂಪ ಅಂದ್ರೆ ಯಾರು? ಆತ ಭಗವಂತ ಕೈಲಾಸದ ಒಡೆಯ ಮುಕ್ಕಾಣ ಶಿವರಾಯನೇ ರೂಪ ಇತ್ತು ಕಾಳಭೈರವ. ಅಲ್ಲಿ ನನ್ನ ಇಂಥ ರೂಪಲಿ ನಾನು ಇದ್ದಿದ್ರು ಸುಧಾ ನನಗೆ ಗುರುತು ಹಿಡಿದ್ರಿ, ನನ್ನ ಭಕ್ತಿಯಲ್ಲಿ ನೀನು ಇವತ್ತ ಬಂದು ಕೂಡಿಕೊಂಡ್ರಿ. ಅವಾಗ ಏನು ಬೇಡ್ತೀರಿ ಬೇಡ್ರಿ ಅಂದಾಗ ನಮ್ಗೆ ಏನು ಬ್ಯಾಡ ಅಂದ್ರು. ಯಾವತ್ತು ನಿಮ್ಮ ಸೇವೆಗಳಿಗೆ ನಾವು ಇರಬೇಕು, ನಮಗೆ ಮರವು ಬರಬಾರದು. ಈ 700 ಕಿಲ್ಲಾರ ಮೇವು ಇದ್ದಲ್ಲಿ ಮೇಯಿಸಿಗೊತ್ತು, ನೀರಿದ್ದಲ್ಲಿ ಕುಡಿಸ್ಕೊಂತು, ಹೋಗಬೇಕಾಗಿದ್ರೆ ಸಬ್ಜಿಗೆ ಸಾಕಿರಾಗಬೇಕು, ಸಂಕಟಕ್ಕೆ ಸಹಾಯ ಆಗಬೇಕು, ಬಂದಂತ ಕಂಟಕ್ಕೆ ದೂರ ಆಗಬೇಕು. ಇದ್ರ ಹೊರತು ನಮಗೆ ಏನೂ ಬೇಕಾಗಿಲ್ಲ. ಇದು ಸೇವಾ ನಮ್ಗೆ ಇದು ಪಾತ್ರ ಆಗಿ ಕೊಡಬೇಕು. ನಮ್ಗೆ ರಾಜ್ಯ ವೈಭವ ಬ್ಯಾಡ ನನ್ನಪ್ಪ ಗುರುವೇ ಅಂದ್ರು. ನಾವ್ ಏನ್ ಬೇಡ್ತೇವೆ, ಏನ್ ಬೇಡ್ತೀರಿ ಬೇಡ್ರಿ ಅಂದಾಗ ಎಲ್ಲ ತಗೊಂಡು ಹೋಗು ಕಿಲ್ಲಾರಗಳು, ಕಾಡ ಸಂಕಟ ಎಲ್ಲ ಮೊದಲು ನಮ್ಗೆ ಅರಮನೆ ಕಟ್ಟಿಸಿ ಕೊಡುವಂತದ್ದು ನಾವು ಬೇಡ್ಕೊತೀವಿ. ಅವ್ರು ಅದು ಏನು ಬ್ಯಾಡ ಅಂತ ಹೇಳಿದ್ರು. ಒಟ್ಟು ನಿಮ್ಮ ಸೇವಾ ಬೇಕಾಗ್ಯದ. ಈ ಕಿಲ್ಲಾರನ್ನ ರಕ್ಷಣೆ ಮಾಡುವಂತದ್ದು ಮತ್ತು ಭಾಗ್ಯ ನಮಗೆ ಕೊಟ್ಟಿದೆ ಭಗವಂತನೇ. ನಮಗ ರಕ್ಷಣೆ ಆಗುವಂತದ್ದು ಒಂದು ಶಕ್ತಿ ಕೊಡುವಂದಾಗ ಅವಾಗ ಹೇಳ್ತಾನೆ ಗುರು ಕಾಳಭೈರೇಶ್ವರ ಸೊನ್ನಾರಿಸಿದ್ದ.
ಅವಾಗ ಗುರು ಇವರಿಗೆ ಮಂತ್ರವನ್ನು ಬೋಧಿಸಿದ. ಸುಖದ ಕೊಳಲವನ್ನು ಕೊಟ್ಟ, ದುಃಖದ ಕೊಳಲನ್ನು ಕೊಟ್ಟ, ಮಾಯಿಲ್ಲ ಮರಳೆಂಬಿ ಶಿವಲಿಲ್ಲ ಸರಳೆಂಬಿ ಹೊನ್ನ ಚಕ್ರ ಬಾಣವನ್ನು ಕೊಟ್ಟ. ಯಾವಾಗ ನಿಮಗೆ ಸಂಕಟ ಬರ್ತದೋ ಅವಾಗಿದು ದುಃಖದ ಕೊಳಲನ್ನು ಗಾಯನ ಮಾಡಬೇಕು. ನಿಮಗ ಯಾವಾಗ ಸುಖದಾಗಿರ್ತೀರೋ ಅವಾಗ ಸುಖದ ಕೊಳಲನ್ನು ಗಾಯನ ಮಾಡಬೇಕು. ಅವಾಗ ಬಂದು ನನಗೆ ಇದು ನೀವು ಕೊಳಲ ವಾದ್ಯನ ನುಡಿಸಿದ ಬಂದು ನನಗೆ ಇದು ವಾದ್ಯ ಮುಟ್ತದೆ, ನಿನಗೆ ಹೆಂಗ ರಕ್ಷಣೆ ಮಾಡಬೇಕು, ಹೆಂಗ ಕಾಪಾಡ್ತೇವೆ, ನನ್ನ ಆಜ್ಞೆ ಇಲ್ಲದೆ ಇದು ಬಾಣನ್ನು ಎಲ್ಲಿ ಎತ್ತಬಾರದು ಅಂತ ಹೇಳಿಬಿಟ್ಟಿದ್ದ. ಆ ಗುರುವ ಎಲ್ಲ ಸಾಹಿತ್ಯನ ತಗೊಂಡ್ರು. ಗುರುವಿನ ಹಂತಲ್ಲಿ ಏನಿತ್ತು ಅಂತ ಕೇಳಿದ್ರೆ ಒಂದು ಕಾಮಧೇನಿಗಿತ್ತು, ಕರಿ ಕಾಮಧೇನಿ ಅಂತಾರ ನೋಡ್ರಿ. ಕಾಮಧೇನಿ ನಮ್ಗೆ ಬೇಡಿದ್ದವರಿಗೆ ಬೇಡಿದ್ದೆ ಕೊಡ್ತದಂತ. ಅವಾಗ ಭಗವಂತನೇ ನಿನ್ನ ಕೂಡ ಇದು ಏನು ಕಾಮಧೇನಿಗೆಲ್ಲ ಕರಿ ಕಾಮಧೇನು, ಇದು ಯಾವತ್ತು ನಮ್ಮ ಸಂಗಾಟ ಕೊಡು. ನಮಗೆ ಎಲ್ಲಿ ಸಂಕಟ ಬರ್ತದ, ಎಲ್ಲಿ ನಮಗೆ ಊಟ ಮಾಡ್ಲಕ್ಕ ಅನನ್ಯ ಸಂಕಟ ಬರ್ತದೆ, ಆ ಸಮಯದೊಳಗ ನಾನು ಈ ಕಾಮಧೇನು ನಮಗೆ ಸಾಕಿಲಾಗಬೇಕು. ಮತ್ತು ಯಾರು ಭಕ್ತಿ ದಾಸರು ಸಾಧು ಸಂತರು ಸಿದ್ಧರು ಮಹಾತ್ಮರು ಬರ್ತಾರ ಅವರಿಗೆ ಆಗಿನಾಗೆ ಪ್ರಸಾದವನ್ನ ನೀಡುವಂತ ಈ ಕಾಮಧೇನಿಗೆ ನಮ್ಮ ಸಂಗಾಟ ಕೊಡುವಂತ ಗುರುವಿಗೆ ಬೇಡ್ಕೊಂಡ್ರು. ಅವಾಗ ಗುರುವ ಹಿರಿಯರಿ ಹಿಗ್ಗಿ ಆ ಕಾಮಧೇನು ಮತ್ತು ಸರ್ವ ಸಾಹಿತ್ಯಗಳನ್ನ ಗುರುರಾಯ ಈ ಬಾರಾಮತಿ ಗೌಡರು ವಡ್ಡಿ ರಾಯರು ಸತ್ಯ ಧರ್ಮರಿಗೆ ಅರ್ಪಣೆ ಮಾಡಿ ಅವಾಗ ಗುರುವ ಆಶೀರ್ವಾದ ತೆಗೆದುಕೊಂಡು ಸೋಮರಾಯ, ತುಕಾಪರಾಯ, ಮಹಾಲಿಂಗರಾಯ, ಜಕರಾಯ ಎಲ್ಲಿ ಸೊನಾರಿ ಧಾಮ ಒಂದು ನಾಮಕರಣ ಅಂದ್ರು. ಯಾಕೆ ಸ್ವಾನ ರೂಪದಾಗ ಬಂದಿದ್ದ ಗುರುವಿಗೆ ಇಲ್ಲಿ ಸೊನಾರಿ ಧಾಮ ಆಗಿ ಉಳಿಲಿ, ಇದು ಸೊನಾರಿ ಸಿದ್ಧನ ಸ್ಥಾಪನೆ ವಿಗಂತ್ರಿ ಆಗಲಿ ಅಂತ ಹೇಳಿ ಅದು ಭೂಮಿಗೆ ಒಂದು ಕುರುವ ಇಟ್ಟು ಅವನ ಗುರುವಿನ ಪೂಜಿಸಿ ಇವರು ಮುಂದೆ ಯಾಳೆ ಗಳ್ಕೊತ ಇನ್ನು ಹೆಂಗ್ ಹೋಗ್ತಾರ.